ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು 8 ಲೋಟಸ್ ಚಾನಲ್. ಇವತ್ತು ಗ್ರೀನ್ ಚಿಲ್ಲಿ ಸಾಸ್ ಯಾವ ಥರ ಮಾಡೋದು ಅಂತ ನೋಡೋಣ. 100 ಗ್ರಾಮ್ ಆಗೋಷ್ಟು ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ. ಇದನ್ನ ಇವಾಗ ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಹಸಿಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ಒಂದು ಕಡಾಯಿಗೆ ಹಾಕ್ಕೊಂಡು ಬೇಯಿಸ್ಕೋಬೇಕು. ಬೇಕಿದ್ರೆ ಕುಕ್ಕರಲ್ಲೂ ಕೂಡ ಇಡ್ಬೋದು. ಒಂದು 3 ವಿಷಿಲ್ ಬಿಟ್ಟರೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ. ಒಂದು 10 ಪಲ್ಲು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಒಂದು 2 ಇಂಚ್ ಆಗೋಷ್ಟು ಶುಂಠಿ ತಗೊಂಡಿದ್ದೀನಿ. 1 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು ಒಂದು 15ರಿಂದ 20 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು, ಸಾಫ್ಟಾಗಿ ಆಗೋವರೆಗೂ. ನೋಡಿ, ಇವಾಗ ತುಂಬ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಇಷ್ಟು ಬೆಂದರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಆರಕ್ಕೆ ಬಿಡಬೇಕು. ನೋಡಿ, ಇದು ಆರಿದ್ಮೇಲೆ ನೈಸಾಗಿ ರುಬ್ಕೊ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಥರ ರುಬ್ಕೋಬೇಕು. ಇದು ರುಬ್ಕೊಂಡಿರೋ ಅಂಥ ಪೇಸ್ಟ್ನ ಒಂದು ಸತಿ ಸೋಸ್ಕೋಬೇಕಾಗುತ್ತೆ. ಯಾಕಂದರೆ ಹಸಿಮೆಣ್ಸಿನ್ಕಾಯಿದು ಬೀಜ ಮತ್ತು ಸಿಪ್ಪೆ, ಶುಂಠಿದು ನಾರು ಇದೆಲ್ಲ ಹಂಗೆ ಇರುತ್ತೆ ಸ್ವಲ್ಪ. ಅದರಿಂದ ಒಂದು ಸತಿ ಸೋಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದನ್ನು ಸೋಸ್ಕೋಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಈ ಜಾರ್ನ ತೊಳೆದ್ಬಿಟ್ಟು ಹಾಕೊಂತೀವಲ್ಲ ನೀರು, ಅಷ್ಟಿದ್ರೆ ಸಾಕು. ಜಾಸ್ತಿ ನೀರು ಥರ ಮಾಡ್ಕೊಳ್ಳೋಕೆ ಹೋಗಬೇಡಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇವಾಗ ಇದನ್ನೆಲ್ಲ ಸೋಸ್ಕೊಂಡಾಯ್ತು. ಈ ಥರ ಉಳ್ಕೊಂಡಿದೆ ಹಸಿಮೆಣ್ಸಿನ್ಕಾಯಿದು ಎಲ್ಲ ಬೀಜ ಎಲ್ಲ. ನೋಡಿ, ಇಷ್ಟು ಪೇಸ್ಟು ಈ ಥರ ಇದ್ದರೆ ಸಾಕಾಗುತ್ತೆ. ಥಿಕ್ನೆಸ್ಸು ನಮಗೆ ತುಂಬ ನೀರು ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಇದನ್ನ ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 10ರಿಂದ 15 ನಿಮಿಷ ಕುದಿಸ್ಕೋಬೇಕಾಗುತ್ತೆ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲೆಲ್ಲ ತೆಗೆದು ಈ ಥರ ಕಲಿಸ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಇಲ್ಲಾಂದರೆ ಸೈಡಲ್ಲೆಲ್ಲ ಹಂಗೆ ಉಳ್ಕೊಳ್ಳುತ್ತೆ. ಆಮೇಲೆ ಅದು ಸರಿಯಾಗಿ ಬೇಯಲ್ಲ, ಆಮೇಲೆ ಬೇಗ ಕೆಟ್ಟೋಗುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಸೈಡಲ್ಲೆಲ್ಲ ತೆಗೆದು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಬೇಕಾಗುತ್ತೆ.
ನೋಡಿ ಇದಿಷ್ಟು ಥಿಕ್ನೆಸ್ ಬಂದಮೇಲೆ 2 ಸ್ಪೂನ್ ಆಗೋಷ್ಟು ವಿನಿಗರ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ಥಿಕ್ನೆಸ್ ಬಂದರೆ ಸಾಕಾಗುತ್ತೆ. ಮತ್ತು ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ. ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಕೆಟ್ಟೋಗಲ್ಲ. ನಮಗೆ ಒಂದು 3-4 ತಿಂಗಳಾದರೂ ಇಟ್ಕೋಬೋದು. ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಿವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ಚಿಲ್ಲಿ ಸಾಸ್ ನಮಗೆ. ಇದನ್ನು ಯಾವ ಥರ ನೋಡೋದಂದರೆ ಈ ಥರ ಒಂದು ಪ್ಲೇಟ್ಗೆ ಹಾಕ್ಕೊಂಡು ನೋಡಿದಾಗ ನಾವು ಈ ಥರ ಸೋರ್ಕೊಂಬರ್ಬೇಕು. ನೀರು ಥರ ಸೋರ್ಕೊಂಬರ್ಬಾರ್ದು, ಜೊತೆಲೇ ಬರಬೇಕು ಈ ಥರ. ಅವಾಗಿದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ. ಇವಾಗ ಆರಿದೆ ನೋಡಿ. ಆರಿದ್ಮೇಲೆ ಬೇಕಾದ್ರೆ ಒಂದ್ಸತಿ ಚೆಕ್ ಮಾಡ್ಕೊಂಡು ನೋಡಿ. ನೋಡಿ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಚಿಲ್ಲಿ ಸಾಸ್. ಒಂದು ಗಾಜಿನ ಬಾಟ್ಲಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮಗೆ 3-4 ತಿಂಗಳು ಇಟ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.